ಬಾಗಲಕೋಟೆ ಜಿಲ್ಲೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ತಾಲೂಕು ಆಡಳಿತ, ಕಾರ್ಮಿಕ ಇಲಾಖೆ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಹುನಗುಂದಿಯವರುಗಳ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಜೂನ್ 18, 2024 ರಂದು ಮುಂಜಾನೆ 11 ಗಂಟೆಗೆ ಕಾಲೇಜಿನ ಸಭಾಂಗಣದಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಉದ್ಘಾಟನೆಯು ಹುನಗುಂದ ತಾಲೂಕಾ ನ್ಯಾಯಾಲಯದ ಪ್ರಧಾನ ದಿವಾಣಿ ನ್ಯಾಯಾಧೀಶರಾದ ಬಾಳಾಸಾಹೇಬ ವಡವಡೆಯರ ನೇತೃತ್ವದಲ್ಲಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುರೇಶ್ ಎಚ್ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ದಿವಾಣಿ ನ್ಯಾಯಾಧೀಶರು ಪ್ರತಿಜ್ಞಾವಿಧಿ ಬೋಧನೆ ಮತ್ತು ಉದ್ಘಾಟನಾಪರ ಹಾಗೂ ಅಪರ ಸರ್ಕಾರಿ ವಕೀಲರಾದ ಮಾಧವ ಬಿದೇಶ ಪಾಂಡೆರು, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಉಪನ್ಯಾಸಪರ, ಜಿಲ್ಲಾ ಕಾರ್ಮಿಕ ಇಲಾಖಾಧಿಕಾರಿ ರಮೇಶ ಸುಂಬಡರು, ವಕೀಲರ ಸಂಘಾಧ್ಯಕ್ಷರಾದ ಪೇಸ್ ಕಟಾಣಿಯರು ಅತಿಥಿಗಳ ಪರ ಹಾಗೂ ಪ್ರಾಂಶುಪಾಲರು ತಮ್ಮಧ್ಯಕ್ಷೀಯ ಪರ ಮಾತುಗಳನ್ನಾಡಿ, ಮಕ್ಕಳು ದೇಶದ ಸಂಪತ್ತು, ಆದರೆ ಭಾರತದಲ್ಲಿ ಮಕ್ಕಳನ್ನು ಬಲವಂತವಾಗಿ ದುಡಿಮೆಗೆ ತಳ್ಳಲ್ಪಟ್ಟು ಲಕ್ಷಾಂತರ ಮಕ್ಕಳು ಶಿಕ್ಷಣದಿಂದ ವಂಚಿತಗೊಂಡು ಬಾಲ್ಯದ ಬದುಕೇ ಬರುಡಾಗಿದೆ. ಹಾಗಾಗಿ ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಕಾಯ್ದೆ 1986 ತಿದ್ದುಪಡಿ ಕಾಯ್ದೆ 2016 ರಂತೆ 14 ವರ್ಷದೊಳಗಿನ ಮಕ್ಕಳನ್ನು ಬೀಡಿ ತಯಾರಿಕೆ ಮತ್ತು ಪಟಾಕಿ, ಸಿಮೆಂಟ್, ಕಟ್ಟಡ ಕೆಲಸ, ಬಟ್ಟೆ ತಯಾರಿಕೆ, ಸಾಬೂನು ಮಾರ್ಜಕ, ಲೋಹ, ಸೀಸುನಂತಹ ರಾಸಾಯನಿಕ ಹೊರಸೂಸುವ ಉದ್ಯಮದಲ್ಲಿ 14 ವರ್ಷದ ಮಕ್ಕಳನ್ನು ದುಡಿಸಿಕೊಂಡರೆ ಮತ್ತು 18 ವರ್ಷದೊಳಗಿನ ಮಕ್ಕಳನ್ನು ಅಪಾಯದ ಕೆಲಸಕ್ಕೆ ದುಡಿಸಿಕೊಂಡರೆ 6 ತಿಂಗಳಿಂದ 2 ವರ್ಷ ಜೈಲು ಶಿಕ್ಷೆ ಹಾಗೂ 20,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ದಂಡ ವಿಧಿಸಲು ಮತ್ತು ಶಿಕ್ಷೆ ವಿಸ್ತರಿಸಬಹುದಾಗಿದೆ. ಈ ಬಾಲ್ಯ ದುಡಿಮೆ ನಿಯಂತ್ರಣಕ್ಕೆಂದು ಸರ್ಕಾರದ ಸರಿಸುಮಾರು 17 ಇಲಾಖೆಯ ಅಧಿಕಾರಿಗಳು ನಿರೀಕ್ಷಕರಿದ್ದು, ಪೊಲೀಸ್ ಇಲಾಖೆ, ಕಾರ್ಮಿಕ ಇಲಾಖೆ, ಕಾನೂನು ಸೇವಾ ಸಮಿತಿ ಮತ್ತು 1098 ದೂರವಾಣಿ ಕರೆ ಮಾಡಿ ಸಾರ್ವಜನಿಕರು ಸಂಪರ್ಕಿಸಿ ದೂರ ನೀಡುವುದರ ಮುಖಾಂತರ ಬಾಲಮಕ್ಕಳನ್ನು ಸಂರಕ್ಷಿಸಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ಜೊತೆಗೆ ದಿನಾಂಕ ಜುಲೈ 13, 2024 ರಂದು ಜರುಗುವ ತಾಲೂಕು, ಜಿಲ್ಲೆ, ರಾಜ್ಯದ ಲೋಕ ಅದಾಲತ್ನಲ್ಲಿ ವಿಚ್ಛೇದನ ಪ್ರಕರಣ ಹೊರತುಪಡಿಸಿ ಚೆಕ್ ಬೌನ್ಸ, ಆಸ್ತಿ ಮತ್ತು ವ್ಯವಹಾರಕ್ಕೆ ಸೇರಿದಂತೆ ಇತರೆ ರಾಜಿಯಾಗುವಂತಹ ವ್ಯಾಜ್ಯಗಳನ್ನು ಸಾರ್ವಜನಿಕರು ಉಚಿತವಾಗಿ ಪರಿಹರಿಸಿಕೊಳ್ಳಿರೆಂದು ಕರೆ ನೀಡಿದರು. ನಂತರ ಕಾರ್ಮಿಕ ಇಲಾಖೆಯಿಂದ ದೊರೆಯುವ ಕಟ್ಟಡ, ಗ್ಯಾರೇಜ ಚಾಲಕರು, ಕಮ್ಮಾರ, ಬಡಿಗತನ ಸೇರಿದಂತೆ ಇತರೆ ಅಸಂಘಟಿತ ಕಸಬಿನ ಕೂಲಿ ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿ ಮಕ್ಕಳ ಶಿಷ್ಯ ವೇತನ, ಮಕ್ಕಳ ಮದುವೆಗೆ ಸಹಾಯಧನ, ಪಿಂಚಣಿ ವಿಮೆ ಸೌಲಭ್ಯ, ಅಪಘಾತ ವಿಮೆ ಸೇರಿ ಇತರೆ ಸೌಲಭ್ಯಗಳಿದ್ದರೆ, ಮತ್ತೊಂದು ಸೌಲಭ್ಯ ಎಂದರೆ ಈ ಶ್ರಮ ಕಾರ್ಡನ್ನು ಗ್ರಾಮ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡು ಮಕ್ಕಳ ಶಿಷ್ಯ ವೇತನ, ಟೇಲರಿಂಗ್ ಮಿಷನ್, ರೇಷನ್ ಕಾರ್ಡ್ ಸೇರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸರಿಸುಮಾರು 354ಕ್ಕೂ ಹೆಚ್ಚು ಸರ್ಕಾರದ ಯೋಜನೆಗಳ ಸಂಬಂಧಿಸಿದ ಕಾರ್ಮಿಕರು ಸದುಪಯೋಗ ಪಡೆಯಲು ಮನವಿ ಮಾಡಿದರು. ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಉಪನ್ಯಾಸಕರಾದ ಮುರ್ತುಜಾಉಂಟಿ, ಗ್ರಂಥಪಾಲಕರಾದ ಶ್ರೀಮತಿ ಶ್ರೀದೇವಿ ಕಡಿವಾಲ, ದೈಹಿಕ ಕ್ರೀಡಾ ನಿರ್ದೇಶಕರಾದ ವಿವಾಯಾಲೂರರು ಹಂಚಿಕೊಂಡರೆ, ಅತಿಥಿಗಳಾಗಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ವೆಂಕಪ್ಪಗಿರಿ ತಮ್ಮಣ್ಣವರ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ನಿರ್ದೇಶಕರಾದ ಸುಧಾಕರ ಬಡಿಗೇರ, ವಕೀಲರ ಸಂಘದ ಉಪಾಧ್ಯಕ್ಷರಾದ ಪಿಬಿಹುಲ್ಯಾಳರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮಾನಸಿಕ ಸ್ಥಿತಿ ಎಲ್ಲ ಚೆನ್ನಾಗಿರ್ತದೆ. ಅದಕ್ಕೆ 14 ವರ್ಷದ ಮಕ್ಕಳು, 14 ವರ್ಷದ ಒಳಗಡೆ ಇರುವಂಥ ಮಕ್ಕಳನ್ನು ಈಗ 1000 ಅಂದ್ರೆ ಈಗ ಕಾರ್ಖಾನೆಗಳು ಇರ್ತಾವಲ್ಲ, ಈಗ ಮೈನ್ಸ್ ಆಗಲಿ ಮತ್ತು ಈಗ ಎಂಥ ಫ್ಯಾಕ್ಟ್ರಿ ಅಂದಾಗ ಕಡಿ ತಯಾರು ಮಾಡೋ ಫ್ಯಾಕ್ಟ್ರಿ ಇರ್ತದಲ್ಲ, ಅಲ್ಲಿ ಇಂಥ ಯಾವುದೇ ಕಾರ್ಖಾನೆಗಳಲ್ಲಿ 14 ವರ್ಷದ ಮಕ್ಕಳಿಗೆ ಕೂಲಿಗೆ ಹಚ್ಚಬಾರ್ದು ಅನ್ನೋದು ಕಾನೂನು ಇದೆ. ಒಂದೆರಡು 14 ವರ್ಷದ ಒಳಗಡೆ ಮಕ್ಕಳನ್ನು ಬಳಸಿದ್ದಾದರೆ ಅವರಿಗೆ 2 ವರ್ಷಕ್ಕಿಂತ ಶಿಕ್ಷೆ ಇದೆ ಮತ್ತು 20,000 ರಿಂದ 50,000 ಒಳಗಡೆ ದಂಡ ತುಂಬಬೇಕಾಗ್ತದೆ. ಈ ಕಾನೂನಿನಲ್ಲಿ ಅಡಿಯಲ್ಲಿ ಇದೆ. ಕಾನೂನು ತಂದರೂ ಸಹ ಇಲ್ಲಿವರೆಗೂ ಬಾಲ ಕಾರ್ಮಿಕ ಏನಿದೆಲ್ಲ ಪದ್ಧತಿ ಇನ್ನೂ ನಿಲ್ತಾ ಇಲ್ಲ. ಅದಕ್ಕೋಸ್ಕರ ತಾವು ಯಾವುದೇ ಹೋಟೆಲ್ದಲ್ಲಿ ಆಗಲಿ ಅಥವಾ ಫ್ಯಾಕ್ಟ್ರಿ ಅಷ್ಟೇ ಅಲ್ಲ, ಹೋಟೆಲ್ದಲ್ಲಿ ಕೂಡ ಯಾವುದೇ ಅಂಗಡಿಯಲ್ಲಿ ಕೂಡ ಅವ್ರು ಕೂಲಿ ಕಾರ್ಮಿಕಂದ್ರೆ ಕೂಲಿಗೋಸ್ಕರ ನೇಮಿಸಿದ್ದಂದರೆ ತಾವು ಮಾಹಿತಿ ನೀಡಿ, ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ
ಕಾರ್ಮಿಕ ಇಲಾಖೆ ಅವ್ರು ಮಾಹಿತಿ ನೀಡ್ರಿ. ಒಂದೆರಡು ಅಲ್ಲಿ ಮಾಹಿತಿ ನೀಡೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಇದೆ, ಅಲ್ಲಿ ಮಾಹಿತಿ ನೀಡ್ರಿ. ಅಲ್ಲಿ ಮಾಹಿತಿ ನೀಡಿದ್ರೆ ನಾವು ಬೇಗ ತಗೊಳ್ತೇವೆ. ಒಂದು ಇರುವಾಗ ನಮ್ಮ ನ್ಯಾಯಾಲಯದಲ್ಲಿ ತಮ್ಮದು ಅಥವಾ ಯಾರದೇ ತಮ್ಮ ತಂದೆ ತಾಯಿಯರು ಯಾವುದೇ ಪ್ರಕರಣ ಇದ್ದರೆ, ಅಂದರೆ ಈಗ ಪಾಲು ವಿವಾದ ದಾವೆ ಆಗಲಿ, ಚೆಕ್ ಬೌನ್ಸ್ ಕೇಸ್ ಆಗಲಿ, ವಿವಾಹ ವಿಚ್ಛೇದನ ಪ್ರಕರಣವನ್ನು ಬಿಟ್ಟು ತಾವು ಉಳಿದೆಲ್ಲ ಪ್ರಕರಣಗಳನ್ನು ರಾಜಿ ಮಾಡ್ಕೊಳ್ಳೋಕ್ಕೆ ಇದೊಂದು ಸಂಧಿ ಇದೆ. ಇಂಥ ಯೋಜನೆ ಸಂಧಿ ಇರೋದು ತಾವೆಲ್ಲರೂ ತಮ್ಮ ಅಕ್ಕಪಕ್ಕದವರು ತಮ್ಮ ತಂದೆ ತಾಯಿಗಳಿಗೆ ತಿಳಿಸಿರಿ. ಮತ್ತು ಇದೇನಿದೆಲ್ಲ ಇದು ಉಚಿತವಾದ ವ್ಯವಸ್ಥೆ ಇದೆ. ಮತ್ತು ಈಗ ರಾಜಿ ಆದರಂದರೆ ಹುಡುಗರು ಈಗೆಲ್ಲ ನಾನು ದೇವದರು ಆ ಗಾಡಿ ಅನ್ನೋದೇ ಇಲ್ಲ. ಎಲ್ಲರೂ ಬಂದು 3-4 ಜನ ಬಂದು ಒಮ್ಮೆ ಸ್ಪೀಡ್ದಾಗ ಓಡಿಸ್ಕೊಂಡು ಹೋಗ್ತಾರೆ. ಪಾಲನೆ ಮಾಡಿ ಒಂದೆರಡು ನೋಡಿ 14 ವರ್ಷದ ಒಳಗಡೆ ಏನಾದರೂ ಅಪಘಾತ ಮಾಡಿ ಸತ್ತಿದ್ದ ಅಂದರೆ ಅದಕ್ಕೆ ಯಾರು ಹೊಣೆ ಆಗ್ತಾರ? ಹೊಣೆ ಆಗ್ತದ. ಮತ್ತು ಈಗ 10,000 20,000 ದುಡ್ಡು ಕೊಡೋದಿಲ್ಲ. ಶಾಲೆ ಮುಗಿದ ನಂತರ ಶಾಲೆ ಪೀರಿಯಡ್ ಇರ್ತದಲ್ಲ, ಎಷ್ಟು ಈಗ ಕಾಲೇಜ್ ಶಾಲೆ ಬರಬೇಕಾದ್ರೆ 9:30 ಹಿಡ್ಕೊಂಡು 5:30 ಮಟ್ಟ ಇರ್ತದೆ ಟೈಮ್. ಆ ಶಾಲೆಯ ಅವಧಿ ಮುಗಿದ ನಂತರ ತಮ್ಮ ತಂದೆಗೆ ಸಹಾಯ ಮಾಡ್ಬೋದು ಅವರು. ಅದೇ ರೀತಿ ತಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಈಗ ಟಿವಿಯಲ್ಲಿ ಆ್ಯಡ್ ಹೌದಲ್ಲ, ಹಂಗಾದ್ರೆ ಅದು ಬಾಲ ಕಾರ್ಮಿಕದಲ್ಲಿ ಬರ್ತದ? ಸರ್ಕಸ್ ಇರ್ತದ, ಸರ್ಕಸ್ದಲ್ಲಿ ಬರೋಂಗಿಲ್ಲ. ಅದು ತಮ್ಮ ಏನಂತ ಇಂಟೆಲಿಜೆಂಟ್ ಅನ್ನು ಪ್ರದರ್ಶನ ಮಾಡ್ಬೋದು. ಅದಕ್ಕೋಸ್ಕರ ಅದು ಬಾಲ ಕಾರ್ಮಿಕದಲ್ಲಿ ಬರೋದಿಲ್ಲ. ಅದು ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ನೇಮಿಸಿಕೊಂಡು ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಕಾರ್ಮಿಕ ವಿರೋಧಿ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ. ಜನಸಂಖ್ಯೆ ಹೆಚ್ಚಳವಾಗಿ ನಮ್ಮದು ಆರ್ಥಿಕತೆಯು ಕಡಿಮೆ ಆಗುವ ಸಾಧ್ಯತೆ. ಇವಕ್ಕೆಲ್ಲ ಕಾರಣಗಳು ಏನಪ್ಪ ಅಂತಂದ್ರೆ ಬಾಲ ಕಾರ್ಮಿಕರಿಗೆ ಹೋಲಿಕೆ. ಯಾಕೆ ಶಿಕ್ಷಣ ಕೊರತೆ ಆಗಿದೆ ಅಂದ್ರೆ ನಾವು ಶಿಕ್ಷಣ ಸರಿಯಾಗಿ ಪಡೆಯಿಲ್ಲ ಅಂತಂದ್ರೆ ನಮ್ಮ ಮಕ್ಕಳು ನಾನು ಶಿಕ್ಷಣ ಕೊಡೋಕ್ಕಾಗಲ್ಲ. ನಾನೇ ಕಲಿಲ್ಲ ನನ್ನ ಮಕ್ಕಳೆಲ್ಲ ಕಲಿಸ್ತಾ ಹೋಗ್ತದೆ. ಅದಕ್ಕೆ ನಾನು ಈಗ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು. ನಾನು ಒಂದು ಒಳ್ಳೆಯ ಶಿಕ್ಷಣ ಪಡೆದ್ರೆ ನನ್ನ ಮಕ್ಕಳು ನಾನು ಕಲಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ. ಅದೇ ಒಂದು ಅತ್ಯಂತ ಶಿಕ್ಷಣದ ಬಗ್ಗೆ ಯಾವುದು ಈಗ ಸರ್ಕಾರದವರು ಸಾಕಷ್ಟು ಈ ಶಿಕ್ಷಣದ ಬಗ್ಗೆ ಒತ್ತು ಕೊಟ್ಟಿದ್ದಾರೆ. ಶಿಕ್ಷಣ ವ್ಯವಸ್ಥೆ, ಉಚಿತ ಪುಸ್ತಕದ ವ್ಯವಸ್ಥೆ, ಬಿಸಿ ಊಟದ ವ್ಯವಸ್ಥೆ ಮತ್ತು ಏನಾಗಲಿ ಸೈಕಲ್ ವ್ಯವಸ್ಥೆ, ಈ ಶಿಕ್ಷಣ ಬಗ್ಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ತಾವು ಸದುಪಯೋಗಪಡಿಸಿಕೊಂಡು ತಾವು ಕಲಿಯ ಜೊತೆಗೆ ತಮ್ಮ ಮಕ್ಕಳು, ತಮ್ಮ ಯಾರಾದರೂ ಫ್ರೆಂಡ್ಸ್ ಅವರೆಲ್ಲರೂ ಹೇಳಿಕೊಂಡು ಈ ಒಂದು ಸದುಪಯೋಗ ಮಾಡಿಕೊಂಡು ತಾವು ಶಿಕ್ಷಣ ಪಡೆಯಬೇಕಂತೇಳಿ ತಮ್ಮಲ್ಲಿ ನಾನು ಬಂದಿದ್ದಾರೆ. ಇದರಿಂದ ಅವನು ಕೆಟ್ಟ ಚಟಕೊಳ್ಬೋದು ಮತ್ತು ಅಲ್ಲಿ ಮಾದಕ ವಾಸನೆ ಇದ್ದಲ್ಲಿ ಅವನಿಗೆ ಆರೋಗ್ಯವಾದ ತೊಂದರೆಯೂ ಫ್ಯಾಕ್ಟರಿಯಲ್ಲಿಯೂ ಸಹ ನಿಷೇಧವನ್ನು ಮಾಡಿ ಯಾಕಂದ್ರೆ ಅಲ್ಲಿ ಟೆಸ್ಟ್ ಕೆಮಿಕಲ್ಸ್ ಅಲ್ಲಿಯೂ ಸಹ ಬಾಲಕಾರ್ಮಿಕರಿಗೆ ಇದು ಮಾಡಿ ಬಟ್ಟೆ ತಯಾರಿಕೆ ಫ್ಯಾಕ್ಟರಿಗಳು ಸಹ ಬಾಲಕಾರ್ಮಿಕರಿಗೆ ನಿಷೇಧವನ್ನು ಮಾಡಿ ತಯಾರಿ ಆ ಫ್ಯಾಕ್ಟರಿಯಲ್ಲಿಯೂ ಸಹ ನೀವು ತಯಾರಿಕೆ ಫ್ಯಾಕ್ಟರಿಗಳಿಗೂ ಸಹ ನಿಷೇಧವನ್ನು ಮಾಡಿ ಈ ಇತ್ತಿತ್ತಲಾಗಿ ಎಲ್ಲ ಸಾಫ್ಟ್ವೇರ್ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತಾರೆ. ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಕಟ್ಟಡ ನಿರ್ಮಾಣದಲ್ಲಿಯೂ ಸಹ ಮಕ್ಕಳಿಗೆ ನಿಷೇಧ. ಯಾಕೆ ಮಕ್ಕಳು ಕಟ್ಟಡದ ಒಳಗೆ ಮೇಲಿಂದ ಕೆಳಗೆ ತಳಗಳು ಸಹ ಹೆಚ್ಚಿರ್ತದೆ. ಫ್ಯಾಕ್ಟರಿಯಲ್ಲಿಯೂ ಸಹ ಮಕ್ಕಳು ಅಲ್ಲಿ ಕೆಲಸವನ್ನು ನಿಷೇಧವನ್ನು ಮಾಡಿ ಕೆಲಸ ಮಾಡ್ತಾರಲ್ಲ ಅಲ್ಲಿಯೂ ಸಹ ಮಕ್ಕಳು ನಿಷೇಧ ಮಾಡಿದ್ದಾರೆ. ಮತ್ತು ಇವು ಲೋಹ, ಸೀಸು ಮತ್ತು ಇವು ಪಾತ್ರ ಸಹ ಹೀಗೆ ಅನೇಕ ಏನು
ಇವು ಕೆಲಸ ಇರ್ತಾವೆ ಅಲ್ಲಿಯೂ ಸಹ ಮಕ್ಕಳಿಗೆ ಅದು ಬ್ಯಾನ್ ಮಾಡಿದ್ದಾರೆ. ಈ ಉದ್ಯಮಗಳಿರ್ತಾವೆ, ಅಂದರೆ ವಿಷಕಾರಿ ಉದ್ಯಮಗಳು ಮಕ್ಕಳಿಗೆ ಅಪಾಯಕಾರಿ ಅಂಥ ಉದ್ಯಮಗಳು ಸಹ ಈ ಮಕ್ಕಳದ ಅಲ್ಲಿ ಕೆಲಸವನ್ನು ನಿಷೇಧವನ್ನು ಅಲ್ಲಿಯೂ ಸಹ ಮಕ್ಕಳದು ಅಲ್ಲಿ ನಿಷೇಧವನ್ನು ಮಾಡಿ ಎಲ್ಲಿ ಯಾವ್ಯಾವ ಮಾಡಿ ನಾವು ನೋಡಿದಾಗ ಗೊತ್ತಾಗಿತ್ತಂದ್ರೆ ತಾವು ಸಂಬಂಧಿಸಿದ ನಮ್ಮಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ, ನಾವು ಕೊಡ್ತಾ ಇದ್ದೀವಿ. ಅವ್ರಿಗೆ ಎಂಥವ್ರಿಗೆ ಅಂದ್ರೆ 54ಕ್ಕಿಂತ ಹೆಚ್ಚು ಕಾರ್ಮಿಕರು, ಅವರಿಗೆ 18 ವರ್ಷ ಮೇಲ್ಪಟ್ಟಾಗಿರ್ಬೇಕು, 40 ವರ್ಷ ಒಳಗೆ 40 ವರ್ಷ ಒಳಗೆ ಅವ್ರಿಗೆ ESI PF ಇನ್ಕಮ್ ಟ್ಯಾಕ್ಸ್ ಇರಬಾರ್ದು. ಅಂಥವರು ಪ್ರತಿ ತಿಂಗಳ ಕಾಂಟ್ರಿಬ್ಯೂಷನ್ ಮಾಡಬೇಕು. ಸ್ಕಾಲರ್ಶಿಪ್ ಕೊಡ್ತೀವಿ, ಅದಕ್ಕೆ ನಾವು ನಮ್ಮ ಮಾಧ್ಯಮದಲ್ಲಿ ನಾವು ಎಕ್ಸೆಂಟ್ ಆಗಿ ತಾವು ಕೂಡ ಸಂಪರ್ಕಿಸಿರಿ. ಅವರ ಕುಟುಂಬದಕ್ಕೆ ನಮ್ಮ ಇಲಾಖೆಯಿಂದ ಯೋಜನೆಯನ್ನು ನಾವು ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಏನಪ್ಪ ಅಂದ್ರೆ ಈ ಶ್ರಮ ಅಂದ್ರೆ ಮುಂದಿನ ದಿನದಲ್ಲಿ ಈ ಶ್ರಮ ಕಾಣುವಂಥ ಫಲಾನುಭವಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಮತ್ತು ಸೈಕಲ್ ಕೊಡ್ತಾ ಇದ್ದಾರೆ. ಒಂದು ವೇಳೆ ಹೆಣ್ಣು ಮಕ್ಕಳು ಈ ಶ್ರಮ ಕಾರ್ಡ್ ಮಾಡಿದಾರಪ್ಪ ಅಂದ್ರೆ ಅವ್ರು ಟೈಲರಿಂಗ್ ಮಾಡ್ತಾರೆ, ಟೈಲರಿಂಗ್ ಮಷೀನ್ ಕೊಡುವಂಥ ಒಂದು ಯೋಜನೆ ಇದೆ. ಕಾರ್ಡ್ ಕೊಡುವಂಥ ಕಾರ್ಮಿಕರಿಗೆ ನಾವು ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಒಂದು ರೇಷನ್ ಕಾರ್ಡ್ ಕೊಡ್ತಾ ಇದ್ದೇವೆ. ರೇಷನ್ ಕಾರ್ಡ್ ಇವು ಈ ಶ್ರಮದಿಂದ ದೊರೆಯುವ ಸೌಲಭ್ಯಗಳು ಒಂದ್ಸಲ ಮಾಡ್ತಾರೆ, ನಮ್ಮ ಲೈಫ್ ಲಾಂಗ್ ಬಂದ್ಬರ್ತದೆ ಈ ಶ್ರಮ ಕಾರ್ಡ್. ಮತ್ತು ಪದೇ ವರ್ಷ ರಿನ್ಯೂವಲ್ ಮಾಡೋದಿಲ್ಲ, ಏನಿಲ್ಲ. ಹಾಗಾದ್ರೆ ಉಚಿತವಾಗಿ ಮಾಡ್ಕೊಡ್ತಾರೆ ನಮ್ಮ ಇಲಾಖೆ. ಆಮೇಲೆ ಅಂಥವರಿಗೆ 60 ಕೇಸ್ ಹಾಕಿದ್ದೇವೆ ಅಂದ್ರೆ ಆ ಮಾಲೀಕನ ವಿರುದ್ಧ ಸಾಹೇಬರು ಹೇಳಿದಾಗ 20ರಿಂದ 50 ಸಾವಿರ ರೂಪಾಯಿ ದಂಡ, 2 ವರ್ಷದವರೆಗೆ ಜೈಲು ಶಿಕ್ಷೆ ಕೊಡ್ತೀವಿ. ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸ ಕಾರ್ಪಸ್ ಬನ್ನಿ ನೋಡಿದ್ದೀವಿ. ಈಗ ಸಂಖ್ಯೆ ಕಡಿಮೆ ಆಗಿದೆ, ಅದು ಇನ್ನೂ ಕೂಡ ಕಡಿಮೆ ಆಗಬೇಕಂದ್ರೆ ತಾವೆಲ್ಲರೂ ಕೂಡ ಇಲಾಖೆ ಅಧಿಕಾರಿಗಳಿಗೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ದಯವಿಟ್ಟು ನಿಮ್ಮಲ್ಲಿ ಯಾರು ತಂದೆ ತಾಯಿ, ನಿಮ್ಮ ರಿಲೇಷನ್ ತಂದೆ ಯಾರಾದರೂ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರೆ ದಯವಿಟ್ಟು ನಮ್ಮ ಕಾರ್ಮಿಕ ಇಲಾಖೆ ನಿರೀಕ್ಷಕರ ಕಚೇರಿಗೆ ಭೇಟಿ ಮಾಡಿ ನೋಂದಣಿ ಮಾಡಿಕೊಂಡು ನೀವು ಸೌಲಭ್ಯ ಪಡೆದುಕೊಳ್ಳಿ. ಅದನ್ನು ಬಿಟ್ಟು ಭಾಳಷ್ಟು ಟೈಲರಿಂಗ್ ಕೆಲಸ ಮಾಡ್ತಿರ್ತಾರೆ, ಗಣೇಶ ಕೆಲಸ ಮಾಡ್ತಿರ್ತಾರೆ, ಅಗಸಿರ್ತಾರೆ, ಕುಂಬಾರರು ಬಹಳಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ನಮ್ಮ ಇಲಾಖೆ ಸಂಪರ್ಕಿಸಿ ಅವರಿಗೆ ನಾವು ಕಾರ್ಡ್ ಕೊಡ್ತೀವಿ, ಸ್ಮಾರ್ಟ್ ಕೊಡ್ತೀವಿ. ನಮ್ಮ ಒಂದು ಇಲಾಖೆಯಿಂದ ಮುಂದಿನ ದಿನದಲ್ಲಿ ಅವರ ವಿದ್ಯಾಭ್ಯಾಸಕ್ಕಾಗಿ ನಾವು ಒಂದು ಶೈಕ್ಷಣಿಕ ಧನಸಹಾಯ ಆಗಲಿ, ವೈದ್ಯಕೀಯ ಧನಸಹಾಯ ಆಗಲಿ ಸಾಕಷ್ಟು ಯೋಜನೆಯನ್ನು ಕೊಡುವಂಥ ಒಂದು ಯೋಜನೆಯನ್ನು ಆಯಿತು. ಒಂದು ಬೆಂಕಿ ಪಟ್ಟಣ ಅಂದ್ರೆ ನಾವೇನು ದೀಪಾವಳಿ ಮೊದಲು ತಯಾರು ಮಾಡ್ತೀವಿ ಮಾಡುವುದರಲ್ಲಿ ಅವಘಡದಲ್ಲಿ ಸಣ್ಣ ಮಕ್ಕಳು ತಯಾರು ಮಾಡ್ತಾ ಇದ್ರು. ಮೊದಲು ಬೆಂಕಿ ಸ್ಫೋಟವಾಗಿ ಮರಣ ಹೊಂದಿದ್ರು ಮಕ್ಕಳು. ಸುಪ್ರೀಂ ಕೋರ್ಟ್ ಏನು ಮಾಡ್ತಪ್ಪ ಅನ್ನೋದು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ಕಂಪ್ನಿ ಅದರ ವಿರುದ್ಧ ಹೋರಾಟ ಮಾಡಿ ಆ ಕಂಪ್ನಿ ವಿರುದ್ಧ ಸಾಕಷ್ಟು ಏನಂದ್ರೆ ಅವರಿಗೆ ದಂಡವನ್ನು ಹಾಕಬೇಕು. ಅಂದಿನಿಂದ ಇಲ್ಲಿವರೆಗೂ ಕೂಡ ಬಾಲ ಕಾರ್ಮಿಕರ ಸಂಖ್ಯೆಯನ್ನು ಕಡಿಮೆ ಮಾಡೋಕ್ಕೋಸ್ಕರ ಸುಮಾರು 17 ಇಲಾಖೆಗಳು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಕಾರಣ ಅದನ್ನು ನಿರ್ಮೂಲನೆ ಮಾಡುವ ಒಂದು ಅಧಿಕಾರಿ ಆಗಿರ್ತಾರೆ. ಶಾಲೆ ಮುಖ್ಯೋಪಾಧ್ಯಾಯರು ಕೂಡ ಅದಕ್ಕೆ ಕಾರಣ ಅದನ್ನು ನಿರ್ಮೂಲನೆ ಮಾಡುವ ಅಧಿಕಾರಿ ಆಗಿರ್ತಾರೆ. ಅದರ ಜೊತೆಯಲ್ಲಿ ನಾವೆಲ್ಲ ಪ್ರಜೆಗಳು ಕೂಡ ಅದಕ್ಕೆ ನಾವು ಪ್ರಜೆಗಳಿಗೂ ಕೂಡ ಹಕ್ಕಿದೆ. ಎಲ್ಲೆಲ್ಲಿ ಬಾಲ ಕಾರ್ಮಿಕ ಕಂಡು ಬರ್ತಾರ ನೀವು ಅದನ್ನು ಮಾಹಿತಿ ಕೊಡಬೇಕು. ಇವನ್ ಪತ್ರಕರ್ತರು ಸಹ ತಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನು ಬಾಲ ಕಾರ್ಮಿಕ ನಿರ್ಮೂಲನೆ ಮಾಡೋಕ್ಕೋಸ್ಕರ ಹೊರಡಬೇಕಾಗಿದೆ. ತಾವು ಎಲ್ಲೇ ತಾವು ಚಾ ಕುಡಿಯೋಕೆ ಹೋಗಲಿ, ಊಟ ಮಾಡಕ್ಕೆ ಹೋಗೋದಾಗಲಿ, ನಿಮ್ಮ ಕಣ್ಣಿಗೆ ಸಣ್ಣ ಮಗು ಏನಾದರೂ ಸರ್ವಿಸ್ ಮಾಡಕ್ಕೆ ಬಂದ ತಕ್ಷಣ ಈ ಮಗು ಬಾಲ್ಯವಿವಾಹ ಆಗಿರ್ತಕ್ಕಂಥದ್ದು, ನಮ್ಮ ತಂದೆ ತಾಯಿ ಬಾಲ್ಯವಿವಾಹ ಆಗಿರ್ತಕ್ಕಂಥವ್ರು ಇವತ್ತು ಬಾಲ್ಯವಿವಾಹ ಮಾಡಬೇಕಾದ್ರೆ ಎದುರ್ಕೊಳ್ತಕ್ಕಂಥ ಸನ್ನಿವೇಶ ಇವೆಲ್ಲ ಅವೇರ್ನೆಸ್ ಶ್ರೀಯುತರು ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಪ್ರಾಕ್ಟಿಕಲ್ ಆಗಬೇಕು ಎಲ್ಲ ಒಂದೇ ವರ್ಷನೇ ಕ್ಲಿಯರ್ ಮಾಡ್ಬೋದು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಮಾತಾಡ್ತಾರೆ. ಬಟ್ ಒಂದೇ ವರ್ಷದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. 2000 ಇಸ್ವಿಯಿಂದ 2020ವರೆಗೆ 19% ಅಂತ ಒಂದು ಬಾಲಕಾರ್ಮಿಕರ ಒಂದು ಪರ್ಸೆಂಟೇಜ್ ಇದ್ದಿದ್ದಂಥದ್ದು 20ರಲ್ಲಿ ನಾವು ಗಮನಿಸ್ಕೊಂಡ್ರೆ 9.6% ಬಂದಿದ್ದು, ಕಡಿಮೆ ಆಗಿದೆ. 10% ಕಡಿಮೆ ಆಗಿದೆ ನಾವು ಕಾರಣ. ಇವೆಲ್ಲ ಯಾಕೆ ಸಾಧ್ಯ ಆಯಿತು ಅಂದರೆ ಈ ಅವೇರ್ನೆಸ್ ಕಾರಣ ಆಯಿತು ಅಂತ. ಒಂದೇ ರಾತ್ರಿಯಲ್ಲಿ, ಒಂದೇ ನಿಮಿಷ, ಒಂದೇ ವರ್ಷದಲ್ಲಿ ಆಗಕ್ಕೆ ಸಾಧ್ಯ ಇದೆ.
ಹೀಗಾಗಿ ಮೊದಲು ಸಕಾರಾತ್ಮಕವಾಗಿ ನಾವು ತಗೊಳ್ಬೇಕು, ಎಲ್ಲ ವಿಷಯಗಳ ಸಕಾರಾತ್ಮಕ ತಗೊಂಡು ಹಂತ ಹಂತವಾಗಿ ಈ ವಿಷಯಗಳನ್ನು ತಿಳಿಸ್ತಾ ಮನದಟ್ಟು ಮಾಡ್ತಾ, ಈಗ ನನಗೂ ಕೆಲವು ವಿಚಾರಗಳು ಗೊತ್ತೇ, ಎಲ್ಲರೂ ಸಹ ಒಂದು ಕಲಿತ ಶಕ್ತಿ ಬೇಕು, ಮತ್ತೆ ಮನಪರಿವರ್ತನೆ ಮಾಡ್ತಕ್ಕಂಥ ವಿಚಾರಶಕ್ತಿ ಬೇಕು. ಜೊತೆ ಇಂಥ ಒಂದು ಘಟನೆ ಕಂಡು ಬಂದರೆ ನಮಗೂ ಎಚ್ಚರಿಸ್ಬೋದು, ನಮಗೂ ಸಹ ಮಾಹಿತಿ ಕೊಡ್ಬೋದು, ವಿದ್ಯಾರ್ಥಿಗಳಾದಂಥವರು ಮಾಹಿತಿ ಕೊಡ್ಬೋದು. ನಾವು ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇಂಥ ಪದ್ಧತಿಯನ್ನು ನಿರ್ಮೂಲನೆ ಮಾಡೋಣ, ಮಕ್ಕಳಿಗೆ ಎಲ್ಲ ಒಂದು ಸದೃಢ ನಾಗರಿಕರಾಗಿ ಎಲ್ಲ ಸವಲತ್ತುಗಳು ಸಿಕ್ಕಿ ಅತ್ಯುತ್ತಮ ವ್ಯಕ್ತಿಗಳಾಗಿ ಬೆಳೆದಕ್ಕೆ ಅವಕಾಶ ಮಾಡಿಕೊಳ್ಳೋಣ ಅಂತಕ್ಕಂಥ ಸದಾಶಯ ವ್ಯಕ್ತಪಡಿಸಿದ ಪ್ರಮಾಣ ವಚನ ಈ ಕಾರ್ಯವನ್ನು ಸನ್ಮಾನ್ಯ ಶ್ರೀ ಬಾಳಾ ಸಾಹೇಬ್ ಬಡವಡೆ ದಿವಾನಿ ನ್ಯಾಯಾಧೀಶರು ಬೋಧಿಸಿದ